ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ. ಇದು ಗ್ಯಾರಂಟಿ ನ್ಯೂಸ್. ನಾನು ಧನುಶ್ರೀ. ಕೇವಲ ಒಂದು ವಾರಕ್ಕೆಂದು ಬಾಹ್ಯಾಕಾಶಕ್ಕೆ ಹೋದಂತಹ ಸುನೀತಾ ವಿಲಿಯಮ್ಸ್ ಹಾಗೂ ಬುಚ್ ವಿಲ್ಮೋರ್ ಅವರು ನೌಕೆಯಲ್ಲಿ ಆದಂತಹ ತಾಂತ್ರಿಕ ದೋಷದಿಂದಾಗಿ ಕಳೆದ 9 ತಿಂಗಳಿಂದ ಅಲ್ಲೇ ಉಳಿದುಕೊಳ್ಳುವಂತೆ ಆಗಿದೆ. ಆದರೆ ಈಗ ನಾಸಾ ಒಂದು ಸಿಹಿ ಸುದ್ದಿ ಕೊಟ್ಟಿದೆ. ಇವರಿಬ್ಬರನ್ನ ವಾಪಸ್ ಭೂಮಿಗೆ ಕರೆಸ್ಕೊಳ್ತಾ ಇದ್ದಾರೆ. ಹೌದು, ಸುನೀತಾ ವಿಲಿಯಮ್ಸ್ ಹಾಗೆ ಬುಚ್ ವಿಲ್ಮೋರ್ ಅವರು ಅತಿ ಶೀಘ್ರದಲ್ಲೇ ಭೂಮಿಗೆ ವಾಪಸ್ ಬರ್ತಾ ಇದ್ದಾರೆ. ಹಾಗಿದ್ರೆ ಇವರು ವಾಪಸ್ ಬರೋ ದಿನಾಂಕ ಯಾವುದು, ಲ್ಯಾಂಡಿಂಗ್ ಸಮಯ ಯಾವುದು, ಇವರನ್ನ ಕರೆಸ್ಕೊಳ್ಳೋಕೆ ಏನೆಲ್ಲ ತಯಾರಿ ಮಾಡ್ಕೊಂಡಿದ್ದಾರೆ, ಯಾವ ನೌಕೆಯನ್ನ ಕಳಿಸ್ತಾ ಇದ್ದಾರೆ, ಇದೆಲ್ಲದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ಗಗನಯಾತ್ರಿಗಳಾದ ಸುನೀತಾ ವಿಲಿಯಮ್ಸ್ ಹಾಗೂ ಬುಚ್ ವಿಲ್ಮೋರ್ ಕಳೆದ 9 ತಿಂಗಳಿಂದ ಬಾಹ್ಯಾಕಾಶದಲ್ಲಿ ಉಳಿದುಕೊಂಡಿದ್ದಾರೆ. ನೌಕೆಯಲ್ಲಿ ಕಾಣಿಸಿಕೊಂಡ ತಾಂತ್ರಿಕ ದೋಷದಿಂದ ಇಬ್ಬರು ಗಗನಯಾತ್ರಿಗಳು ಬಾಹ್ಯಾಕಾಶದಲ್ಲೇ ಕಾಲ ಕಳೆಯುವಂತಾಗಿದೆ. ಇಬ್ಬರನ್ನ ಕರೆತರುವ ನಾಸಾದ ಹಲವು ಪ್ರಯತ್ನಕ್ಕೆ ಆರಂಭದಲ್ಲೇ ಹಿನ್ನಡೆಯಾಗಿತ್ತು. ಕಳೆದ 8 ತಿಂಗಳಿಂದ ಅನಿವಾರ್ಯವಾಗಿ ಬಾಹ್ಯಾಕಾಶದಲ್ಲಿ ಉಳಿದುಕೊಂಡಿರುವ ಸುನೀತಾ ವಿಲಿಯಮ್ಸ್ ಹಾಗೂ ಬುಚ್ ವಿಲ್ಮೋರ್ ಭೂಮಿಗೆ ಮರಳಿ ಬರುವ ದಿನಾಂಕ ಖಚಿತವಾಗಿದೆ. ಈ ಕುರಿತು ನಾಸಾ ಅಧಿಕೃತವಾಗಿ ಘೋಷಣೆ ಮಾಡಿದೆ. ಮಾರ್ಚ್ 12ರಂದು ಕ್ರೂ 10 ಉಡಾವಣೆಯಾಗಲಿದೆ. ಈ ನೌಕೆಯಲ್ಲಿ ಸುನೀತಾ ವಿಲಿಯಮ್ಸ್ ಹಾಗೂ ಬುಚ್ ವಿಲ್ಮೋರ್ ಮರಳುತ್ತಿದ್ದಾರೆ. ಅಂದ್ರೆ ಮಾರ್ಚ್ 19ರಂದು ಇಬ್ಬರು ಗಗನಯಾತ್ರಿಗಳು ಭೂಮಿಗೆ ಮರಳಲಿದ್ದಾರೆ. ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರದಿಂದ ಸಿಹಿ ಸುದ್ದಿ ಬಂದಿದ್ದು ಇದೀಗ ತಯಾರಿಗಳು ಆರಂಭಗೊಂಡಿದೆ. ಬೋಯಿಂಗ್ನ ಸ್ಟಾರ್ ಲೈನರ್ ನೌಕೆಯಲ್ಲಿ 2024 ಜೂನ್ 5ರಂದು ಕೇವಲ 8 ದಿನಗಳ ಕಾರ್ಯಾಚರಣೆಗೆಂದು ನಾಸಾದ ಸುನೀತಾ ವಿಲಿಯಮ್ಸ್ ಮತ್ತು ಬುಚ್ ವಿಲ್ಮೋರ್ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಪ್ರಯಾಣ ಬೆಳೆಸಿದ್ರು. ಆದರೆ ಸ್ಟಾರ್ ಲೈನರ್ ನೌಕೆಯ ತಾಂತ್ರಿಕ ದೋಷದಿಂದ ವಾಪಸ್ ಪ್ರಯಾಣವನ್ನು ಹಲವು ಬಾರಿ ಮುಂದೂಡಿದ್ರಿಂದ ಸುನೀತಾ ಮತ್ತು ಬುಚ್ 8 ತಿಂಗಳಿಂದ ISSನಲ್ಲಿಯೇ ಇದ್ದಾರೆ. ಮಾರ್ಚ್ 19ರಂದು ಸುದೀರ್ಘ ಕಾಯುವಿಕೆ ಮುಗಿದ ನಂತರ ಭೂಮಿಗೆ ಮರಳ್ತಾ ಇದ್ದಾರೆ. ಇಬ್ಬರನ್ನ ಸುರಕ್ಷಿತವಾಗಿ ಭೂಮಿಗೆ ಕರೆತರುವ ಜವಾಬ್ದಾರಿಯನ್ನ ಸ್ಪೇಸ್ ಎಕ್ಸ್ನ ಡ್ರ್ಯಾಗನ್ ಕ್ಯಾಪ್ಸುಲ್ ಹೊತ್ತಿದೆ. ಇದಕ್ಕಾಗಿ ಕ್ರೂ 10 ಮಿಷನ್ ತಂಡದೊಂದಿಗೆ ಡ್ರ್ಯಾಗನ್ ಕ್ಯಾಪ್ಸುಲ್ ಅನ್ನ ಸ್ಪೇಸ್ ಎಕ್ಸ್ ಮಾರ್ಚ್ 12ರಂದು ಉಡಾವಣೆ ಮಾಡಲಿದೆ. 6 ತಿಂಗಳ ಹೊಸ ಕಾರ್ಯಾಚರಣೆಗಾಗಿ ನಾಸಾ ಕ್ರೂ 10 ಮಿಷನ್ನಲ್ಲಿ 4 ಗಗನಯಾತ್ರಿಗಳನ್ನ ಕಳಿಸುತ್ತಿದೆ. ನಾಸಾದ ಆನ್ ಮೆಕ್ಲೈನ್, ನಿಕೋಲ್ ಏಯರ್ಸ್, ಜಪಾನ್ ಏರೋಸ್ಪೇಸ್ ಎಕ್ಸ್ಪ್ಲೋಷರ್ನ ಏಜೆನ್ಸಿಯ ತಕುಯಾ ಒನಿಶಿ ಮತ್ತು ರೆಸ್ಕೋಸ್ಮೋಸ್ನ ಕಿರಿಲ್ ಪೆರ್ಸೋವ್ ಕ್ರೂ 10 ಮಿಷನ್ನಲ್ಲಿ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಹೋಗಲಿದ್ದಾರೆ. ಇವರು ನಿಲ್ದಾಣಕ್ಕೆ ಬಂದ ನಂತರ 1 ವಾರಗಳ ಕಾಲ ಜವಾಬ್ದಾರಿಗಳನ್ನು ಹಸ್ತಾಂತರಿಸುವ ಸಮಯವಿರುತ್ತೆ. ಪ್ರಸ್ತುತ ಸ್ಪೇಸ್ ಸ್ಟೇಷನ್ನ ಕಮಾಂಡರ್ ಆಗಿರುವ ಸುನೀತಾ ವಿಲಿಯಮ್ಸ್ ಕ್ರೂ 10 ಮಿಷನ್ನಲ್ಲಿ ಬರುವ ಹೊಸ ಕಮಾಂಡರ್ಗೆ ISSನ ಜವಾಬ್ದಾರಿಯನ್ನ ಹಸ್ತಾಂತರಿಸುತ್ತಾರೆ. ಇದರ ನಂತರ ಸುನೀತಾ ವಿಲಿಯಮ್ಸ್ ಮತ್ತು ಬುಚ್ ವಿಲ್ಮೋರ್ ಡ್ರ್ಯಾಗನ್ ನೌಕೆಯಲ್ಲಿ ಮಾರ್ಚ್ 19ರಂದು ಭೂಮಿಗೆ ಅನ್ಡಾಕ್ ಮಾಡ್ತಾರೆ. ನಾಸಾ ಮಾರ್ಚ್ 10ನೇ ತಾರೀಕು ಕ್ರೂ 10 ಅನ್ನ ಬಾಹ್ಯಾಕಾಶಕ್ಕೆ ಉಡಾವಣೆ ಮಾಡ್ತಾ ಇದೆ. ಇದರಲ್ಲಿ ಸುನೀತಾ ವಿಲಿಯಮ್ಸ್ ಹಾಗೂ ಬುಚ್ ವಿಲ್ಮೋರ್ ಭೂಮಿಗೆ ವಾಪಸ್ ಬರ್ತಾ ಇದ್ದಾರೆ. ಇನ್ನು ಈ ನೌಕೆ ಮಾರ್ಚ್ 19ನೇ ತಾರೀಕು ಭೂಮಿಗೆ ತಲುಪುತ್ತೆ. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.